ಇನ್ನೊಂದು ವಾರದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಫಿಕ್ಸ್ ಆಗುವ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಯಾಕಂದ್ರೆ ಇನ್ನೊಂದು ವಾರದಲ್ಲಿ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಲಿದೆ. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ನಮ್ಮ ಅಭಿಪ್ರಾಯವನ್ನ ವರಿಷ್ಠರಿಗೆ ಹೇಳಿ ಆಗಿದೆ. ಇನ್ನು ಅಂತಿಮ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟದ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಸುತ್ತಿನ ಚರ್ಚೆಯನ್ನು ನಡೆಸಿ ಸಂಪುಟ ವಿಸ್ತರಣೆಯನ್ನ ಮಾಡಲಾಗುತ್ತೆ. ಹೊಸ ಮಾನದಂಡ ಇಟ್ಕೊಂಡು ಸಂಪುಟ ವಿಸ್ತರಣೆಯನ್ನ ಮಾಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಚಿಂತನೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಹೊಸಬರಿಗೆ ಚಾನ್ಸ್ ಕೊಡಲು ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ. ಹೊಸಬರಿಗೆ ಚಾನ್ಸ್ ಕೊಟ್ರೆ ಪಕ್ಷಕ್ಕೆ ಹೊಸ ಚೈತನ್ಯ ತುಂಬಿದಂತಾಗುತ್ತೆ ಅನ್ನೋದು ಹೈಕಮಾಂಡ್ ಮುಂದಿರುವಂಥ ಗುರಿ. ಬೆಳಗಾವಿಗೆ ಇನ್ನೊಂದು ಸಚಿವ ಸ್ಥಾನ ಸಿಗೋದು ಫಿಕ್ಸ್ ಅನ್ನುವಂಥ ಸುಳಿವನ್ನು ಕೂಡ ಸತೀಶ್ ಜಾರಕಿಹೊಳಿ ಕೊಡ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಕನಿಷ್ಠ 3 ಸಚಿವ ಸ್ಥಾನವನ್ನಾದರೂ ನೀಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ಈಗ ಒಂದು ಕಡೆ ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದಾರೆ. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥ ಕುತೂಹಲ ಇದೆ. ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ, ಅಥಣಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿಗೆ ಸಿಗುತ್ತಾ ಸಚಿವ ಸ್ಥಾನ ಅನ್ನುವಂಥ ಕುತೂಹಲ ಇದೆ. ಆದರೆ ಇನ್ನೊಂದು ಸ್ಥಾನ ಸಿಗುವುದಂತೂ ಗ್ಯಾರಂಟಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಕಾದು ನೋಡಬೇಕು ಯಾರಿಗೆಲ್ಲ ಅವಕಾಶ ಸಿಗಬಹುದು. ಅದರಲ್ಲೂ ಬೆಳಗಾವಿ ಭಾಗದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಸತೀಶ್ ಜಾರಕಿಹೊಳಿಯ ನಂತರದಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಈ ಸಂದರ್ಭ ಬಂದಾಗ ಭೇಟಿಯಾಗೋ ವಾಡಿಕೆ ಇದೆ, ಮಾಡೇ ಮಾಡ್ತಾರೆ. ಈ ಸಲ ವಿಶೇಷವಾಗಿ ಸಂಪುಟ ವಿಸ್ತರಣೆ ಚರ್ಚೆ ಆಗಿದೆ. ನಮ್ಮ ಅಭಿಪ್ರಾಯ ಏನು ಹೇಳ್ಬೇಕು ಕೇಳಿದ್ದೀವಿ. ಮಿಕ್ಕಿದೆಲ್ಲ ಆಯ್ಕೆ ಮಾಡಿಬಿಟ್ಟಂಥ ವಿಚಾರ ನೋಡೋಣ. ಯಾವತ್ತು ಏನು ಗೊಂದಲ ಇರಲಿಲ್ಲ, ಗೊಂದಲ ಏನಿಲ್ಲ. ಆದಷ್ಟು ಬೇಗ ಮುಗಿಸ್ತಾರೆ. ಒಂದನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ. ಎರಡನೇ ಹಂತದಲ್ಲಿ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗಲೇಬೇಕು. ಇನ್ನೂ ಚರ್ಚೆ ಆಗಬೇಕು. ಆದಷ್ಟು ಬೇಗ ಮಾಡ್ತಾರೆ. ಮಾಡೋದು ಒಳ್ಳೇದು ರಾಜ್ಯದಾಗ ಅಷ್ಟೇ. ಕಾದು ನೋಡೋಣ. ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ಆಗ್ಬೋದಾ ಸರ್? ಗೊತ್ತಿಲ್ಲ. ಬಟ್ ಬೇಗ ಮಾಡ್ತಾರದ್ದು ಅಷ್ಟು ಗೊತ್ತಿದೆ. ಆಗಂತೂ ಗೊತ್ತಿಲ್ಲ. ಅಷ್ಟು ಬೇಗ ಮಾಡಲೇಬೇಕು. ಚರ್ಚೆ ಪ್ರಾರಂಭ ಆಗಿದೆ, ಕಂಟಿನ್ಯೂ ಮಾಡ್ತಾರೆ. ಸರ್, ಇದು ಒಂದೇ ಹಂತದಲ್ಲಿ ಮುಗಿದ್ಬಿಡುತ್ತಾ 20 ಅಥವಾ ಮತ್ತೆ ಇನ್ನೂ ಗೊತ್ತಿಲ್ಲ. ಮತ್ತೆ ಅದು ಅವರಿಗೆ ಹೈಕಮಾಂಡಿಗೆ ಹೊಂಟದ್ದು. ಅದು ಮಾಡೋದಂತ ನಿಶ್ಚಿತ ಮಾಡ್ತಾರೆ. ಒಂದೇ ಹಂತ ಮತ್ತೆ ಕೆಲವು ಇಟ್ಕೋತಾರೆ, ಗೊತ್ತಿಲ್ಲ. ಅದೇನಿದ್ರು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಚರ್ಚೆ ಆಗುತ್ತೆ. ಹೊಸ ಮಾನದಂಡಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಚರ್ಚೆ ಆಗಿಲ್ಲ. ವರ್ಷ ಮುಂದಿನ ಸಭೆಯಲ್ಲಿ ಚರ್ಚೆ ಆಗ್ಬೋದು. ಅವ್ರದ್ದು ಇದೆ, ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಕೊಡೋದ್ರಿಂದ ಒಳ್ಳೇದು. ಯಾಕಂದ್ರೆ ಹೊಸ ಲೀಡರ್ಶಿಪ್ ಬರುತ್ತೆ. ಪಾರ್ಟಿಗೆ ಅಸೆಟ್ ಆಗ್ತಾರೆ. ಹೊಸಬ್ರು ಕೆಪಾಸಿಟಿ ಇದೆ, ಅದನ್ನು ಮಾಡಬೇಕು. ಸರ್, ಬೆಳಗಾವಿ ಭಾಗದಲ್ಲಿ ಇನ್ನೂ ಇದೆ. ಅದೇ ಅಲ್ಲಿ ಚರ್ಚೆ ನಡೀತಾ ಇದೆ. ಒಂದಂತೆ ಕೊಡಲೇಬೇಕು, ಕಂಪಲ್ಸರಿ ಒಂದಂತೆ ಕೊಡಲೇಬೇಕು. ಎರಡನೇದು ಹೈಕಮಾಂಡ್ ಬಿಡುತ್ತೆ ವಿಚಾರ. ಸುರ್ಜೇವಾಲ ಭೇಟಿಯಾಗಿದೆ. ರಾಜ್ಯ ರಾಜಕಾರಣಿ ಬರುವಂಥ ಚುನಾವಣೆ, ಲೋಕಲ್ ಬಾಡಿ ಚರ್ಚೆ ಆಗಿದೆ. ಬೇರೆ ಸಂಘಟನೆ ವಿಚಾರ ಅದೇ ಮುಂದಿನ ಹೊಸ ಅಧ್ಯಕ್ಷ ಬರ್ತಾರೆ. ಹೊಸ ಅಧ್ಯಕ್ಷ ಬೇಕಂತ ಒಂದು ಟೀಮ್ ತಯಾರು ಮಾಡ್ತಾರೆ. ಅದು ವಾಡಿಕೆ ಮಾಡಿ ಮತ್ತು ಜನರೆಲ್ಲ ಸಂಘಟನೆಗೆ ಬಳಸ್ಕೋಬೇಕು. ಸುಮಾರು ಸೀರೀಸ್ ಆಫ್ ಇಲೆಕ್ಷನ್ ಬರ್ತಾ ಇದೆ. ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಮಾಡೋಣ, ಜೊತೆ ನಾವು ಇರ್ತೀವಿ. ಓಕೆ.